ಕೆ ಶಿವರಾಮ್ ಅವರು ಸಮುದಾಯಕ್ಕಾಗಿ ಶ್ರಮಿಸಿದ್ರು. ಅಣಗಳ್ಳಿ ಬಸವರಾಜ್ ಕೆ ಶಿವರಾಮ್ ಅವರ 2ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ಚಾಮರಾಜನಗರ. ನಿವೃತ್ತ ಐಎಎಸ್ ಅಧಿಕಾರಿ ಕೆ ಶಿವರಾಮ್ ಅವರು ರಾಜ್ಯದಲ್ಲಿ ಛಲವಾದಿ ಮಹಾಸಭಾ ಕಟ್ಟಿಕೊಂಡು ಸಮುದಾಯದ ಏಳಿಗೆಗಾಗಿ ಶ್ರಮಿಸಿದ್ದಾರೆ ಎಂದು ಛಲವಾದಿ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷ ಅಣಗಳ್ಳಿ ಬಸವರಾಜು ಹೇಳಿದರು. ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಛಲವಾದಿ ಮಹಾಸಭಾದ ಚಾಮರಾಜನಗರ ಜಿಲ್ಲಾ ಸಮಿತಿ ವತಿಯಿಂದ ನಡೆದ ಛಲವಾದಿ ಮಹಾಸಭಾದ ಸಂಸ್ಥಾಪಕರ ನಿವೃತ್ತ ಐಎಎಸ್ ಅಧಿಕಾರಿಯಾದ ಕೆ ಶಿವರಾಮ್ ಅವರ 2ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು. ನಾನೊಬ್ಬ ಛಲವಾದಿ ಅಧಿಕಾರಿ ಎಂದು ಹೇಳಿಕೊಂಡುವಂತಹ ಅಧಿಕಾರಿ ಕೆ ಶಿವರಾಮ್ ಅವರು ಒಬ್ಬರೇ ಎಂದರೆ ತಪ್ಪಾಗಲಾರದು. ಅವರು ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಐಎಎಸ್ ತೇರ್ಗಡೆ ಹೊಂದಿ ಜಿಲ್ಲಾಧಿಕಾರಿಯಾಗಿ ಅನೇಕ ಜಿಲ್ಲೆಗಳಲ್ಲಿ ಸೇವೆ ಸಲ್ಲಿಸಿದರು. ಸ್ವಯಂ ನಿವೃತ್ತಿ ಹೊಂದಿ ಛಲವಾದಿ ಮಹಾಸಭಾ ಕಟ್ಟಿಕೊಂಡು ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಛಲವಾದಿ ಭವನಗಳನ್ನು ನಿರ್ಮಾಣ ಮಾಡುವ ಚಿಂತನೆ ಹೊಂದಿದ್ದರು. ಅಂಬೇಡ್ಕರ್ ಅವರ ಮೀಸಲಾತಿ ಪ್ರಕಾರ ಅಧಿಕಾರ ಸೇರಿದಂತೆ ಎಲ್ಲವೂ ಸಿಗಬೇಕು ಎಂದು ಹೇಳಿಕೊಟ್ಟರು. ಅದೇ ರೀತಿಯಲ್ಲಿ ಮಾಡಿದವರು. ನಾವು ಅವರ ಹಾದಿಯಲ್ಲಿ ಸಾಗಿ ಮಹಾಸಭೆಯನ್ನು ಸಂಘಟನೆ ಮಾಡಬೇಕು ಎಂದರು. ಕಾರ್ಯಕ್ರಮದಲ್ಲಿ ಛಲವಾದಿ ಮಹಾಸಭಾದ ಜಿಲ್ಲಾಧ್ಯಕ್ಷ ಎನ್ ಕುಮಾರ್, ಗೌರವಾಧ್ಯಕ್ಷ ಶಿವನಂಜಯ್ಯ, ರಾಮನಮುದ್ರ ಮಾಜಿ ಅಧ್ಯಕ್ಷ ಕೆಆರ್ ನಾರಾಯಣ್, ಮುಖಂಡರಾದ ಎಸ್ ಮಹದೇವಯ್ಯ, ಶಿವಪ್ರಸಾದ್, ರಮೇಶ್, ಪರಮೇಶ್, ಸಿದ್ದರಾಜು, ಮಹಾಣಾಪುರ ನಾಗರಾಜ್, ಕಿರಣ್, ಚಿದಾನಂದಮೂರ್ತಿ, ಚಂದ್ರು, ನಾಗರಾಜ್, ಕಲಾವಿದ ಮಹದೇವು, ನಂಜರಾಜು, ಶಂಕರ್, ಮಂಜು, ಮಧುಪ್ರಸಾದ್, ನಂದೀಶ್ ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಪ್ರಜಾಭವ ಟಿವಿ, ಚಾಮರಾಜನಗರ. ತೋರಿಸ್ತಂತೆಯವರು ಅಣ್ಣ ಕೆ ಶಿವರಾಮ್ ಸಾಹೇಬರು ಅವರ ಮಾರ್ಗದರ್ಶನದಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಏನು ಸಂವಿಧಾನವನ್ನು ರಚನೆ ಮಾಡಿ ಇಡೀ ಭಾರತ ವಿಶ್ವವೇ ಅವ್ರನ್ನ ನೆನೆಸ್ಕೊಳ್ಳುತ್ತೆ. ಆ ರೀತಿ ನಮ್ಮ ಕರ್ನಾಟಕದಲ್ಲಿ ಅಣ್ಣ ಕೆ ಶಿವರಾಮ್ ಅವರು ನನ್ನ ಜನಾಂಗ ಅಂತಂದರೆ ಎದೆ ತಟ್ಟಿ ನಾನು ಒಬ್ಬ ಛಲವಾದಿ ವಲಯ ಅಂತ ಹೇಳ್ಕೊಂಡಂಥ ಅಧಿಕಾರಿ ಅಂತಂದರೆ ಕೆ ಶಿವರಾಮ್ ಸಾಹೇಬರು ಒಬ್ಬರೇ ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಅವರ ಒಂದು ಹೋರಾಟ ಹೇಗಿತ್ತು ಅಂದರೆ ನನ್ನ ಜನಾಂಗಕ್ಕೆ ಎಲ್ಲೇ ಒಂದು ಅನ್ಯಾಯ ಆದ ತಕ್ಷಣ ಮೊದಲು ಆ ಜನಾಂಗಕ್ಕೆ ಏನು ಪರಿಹಾರ ಕೊಡಬೇಕು ಅಂತಕ್ಕಂಥ ಮೊದಲು ಪರಿಹಾರ ಕೊಟ್ಟು ಆಮೇಲೆ ರಾಜಕಾರಣಿಗಳನ್ನ ಇನ್ಯಾರನ್ನೋ ಕರೆಸಿ ಆಮೇಲೆ ಅದ್ರ ಸಂಬಂಧಪಟ್ಟಂಥ ಒಂದು ವಿಚಾರವನ್ನು ಅವರು ಮಾಡೋಕ್ಕೆ ಹೋಗ್ತಾ ಇದ್ರು. ನೀವು ಹೀಗೆ ಬದುಕಬೇಕು ನನ್ನ ಜನಾಂಗ. ಬೇರೆ ಜನಾಂಗಗಳು ಇವತ್ತು ಏನು ಅವ್ರವ್ರ ಸವಲತ್ತುಗಳನ್ನ ಪಡ್ಕೊಳ್ಳೋಕ್ಕೆ ಮಠಮಾನ್ಯಗಳನ್ನ ಮಾಡ್ಕೊಂಡಿದ್ದಾರೆ. ಹಾಗೆ ನನ್ನ ಜನಾಂಗನೂ ಒಂದು ಒಗ್ಗಟ್ಟನ್ನು ತೋರಿಸ್ಕೊಳ್ಳೋಕ್ಕೆ ನಾವು ಛಲವಾದಿಗಳಾಗಬೇಕು. ನಾವು ಸಹ ಒಂದು ಛಲವಾದಿ ಭವನಗಳನ್ನ ಮಾಡಬೇಕು. ನನ್ನ ಜನಾಂಗಕ್ಕೂ ಪ್ರಪ್ರಥಮವಾಗಿ ಅಂಬೇಡ್ಕರ್ ಮೀಸಲಾತಿಯ ಪ್ರಕಾರ ನನ್ನ ಜನಾಂಗಕ್ಕೆ ಅಧಿಕಾರ ಮತ್ತೊಂದು ಎಲ್ಲ ಸಿಗಬೇಕು ಸವಲತ್ತು ಅಂತಕ್ಕಂಥದ್ದನ್ನು ಅವರು ಹೇಳ್ಕೊಟ್ಟವರು. ಅದೇ ರೀತಿ ಅವರು ಮಾಡುವವರು. ಅವರು ಸುಮ್ಮನೆ ಹೇಳ್ದಂಥವರಲ್ಲ. ಅವರು ಒಂದು ಕೆಲಸದಲ್ಲಿದ್ದಾಗ ಹಲವಾರು ಕೆಲಸಗಳನ್ನ ಮಾಡಿದ್ದಾರೆ. ಅದನ್ನು ನಾವು ಈ ಸಂದರ್ಭದಲ್ಲಿ ಹೇಳೋದು ಏನು ಬೇಕಾಗಿಲ್ಲ, ಯಾಕಂದರೆ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ನಾವು ಅವರ ಹಾದಿಯಲ್ಲೇ ನಾವು ನಡಿಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ದಾರೆ, ನನ್ನ ರಥನ ನೀವು ಎಳೆಯೋಕ್ಕಾಗಲಿಲ್ಲ ಅಂದ್ರೆ ಹಿಂದೆ ತಳ್ಳಿಬೇಡಿ, ಕೊನೆ ಪಕ್ಷ ಎಲ್ಲರೂ ನಿಂತಿರಲಿ ಅಂತ. ನಾವು ಅಲ್ಲೇ ನಿಲ್ಲಿಸಂತೇವ್ರಲ್ಲ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ರಥ ಇರ್ಬೋದು, ಕೆ ಶಿವರಾಮ್ ಅವ್ರು ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನ ಇರ್ಬೋದು, ಎಲ್ಲನೂ ಒಟ್ಟೊಟ್ಟಿಗೆ ಆಗಿ ನನ್ನ ಜನಾಂಗಕ್ಕೋಸ್ಕರ ನಾವು ಯಾವುದೇ ತ್ಯಾಗಕ್ಕೂ ಸಿದ್ಧ ಅಂತಕ್ಕಂಥ ಮಾತನ್ನ ಇವತ್ತು ಹೇಳ್ತಾ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಮತ್ತೆ ಅವ್ರನ್ನ ಸ್ಮರಣೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ, ಬಾಬಾ